ವೆಲ್ಕಮ್ ಬ್ಯಾಕ್. ಗವರ್ನರ್ ವರ್ಸಸ್ ಸ್ಟೇಟ್ ರಾಜಕೀಯ ಜಟಾಪಟಿ ರಾಷ್ಟ್ರಪತಿ ಅಂಗಳಕ್ಕೆ ಹೋಗಿದೆ. ಅಧಿವೇಶನದಲ್ಲಿನ ಗದ್ದಲ ಘೇರಾವ್ ಯತ್ನದ ಬಗ್ಗೆ ರಾಷ್ಟ್ರಪತಿಗಳಿಗೆ ಲಿಖಿತ ದೂರು ಹಾಗೂ ದಾಖಲೆ ಸಮೇತ ದೂರು ನೀಡಿದ್ದಾರಂತೆ. ಇದು ಕೂಡ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರ ತಂದಿಟ್ಟಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಅಧಿವೇಶನದಲ್ಲಿ ಗವರ್ನರ್ಗೆ ಕೈ ನಾಯಕರ ಘೆರ. ರಾಷ್ಟ್ರಪತಿಗಳಿಗೆ ರಾಜ್ಯಪಾಲ ಗೆಹ್ಲೋಟ್ ಕಂಪ್ಲೇಂಟ್. ವಿಡಿಯೋ ಸಾಕ್ಷಿ ಸಮೇತ ರಾಷ್ಟ್ರಪತಿಗಳಿಗೆ ದೂರು. ಜಂಟಿ ಅಧಿವೇಶನದಲ್ಲಿ ಗವರ್ನರ್ಗೆ ಎದುರಾದ ಗದ್ದಲ ಗೊಂದಲ ಇದೀಗ ರಾಷ್ಟ್ರಪತಿಗಳ ಅಂಗಳ ತಲುಪಿದೆ. ರಾಷ್ಟ್ರಪತಿಗಳಿಗೆ ಗದ್ದಲದ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಸಾಕ್ಷಿ ಸಮೇತ ವರದಿ ನೀಡಿದ್ದಾರೆ. ಭಾಷಣ ಮುಗಿಸಿ ಹೊರಡುವಾಗ ಕಾಂಗ್ರೆಸ್ ಶಾಸಕರು ಘೆರಾವ್ಗೆ ಯತ್ನಿಸಿದ್ದಾರೆ ಅಂತ ದೂರಿದ್ದಾರಂತೆ. ಈ ಸಂಬಂಧ ವಿಡಿಯೋ ಸಾಕ್ಷಿ ಸಮೇತ ವರದಿ ರವಾನಿಸಿದ್ದಾರೆ. ಭಾಷಣ ಮಾಡುವ ಮೊದಲು ನಂತರದ ಎಲ್ಲ ಬೆಳವಣಿಗೆಯ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಭಾಷಣದ ಪ್ರತಿಯಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕಿಸುವ ಅಂಶ ಬಿಟ್ಟಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಜಂಟಿ ಅಧಿವೇಶನದಲ್ಲಿ ತಾವು ಭಾಷಣ ಮುಗಿಸಿದ ನಂತರ ಕಾಂಗ್ರೆಸ್ ಪಕ್ಷದ 3 ಸದಸ್ಯರು ತಮ್ಮ ವಿರುದ್ಧ ಘೋಷಣೆ ಕೂಗಿ ಘೆರಾವ್ ಹಾಕಲು ಯತ್ನಿಸುವ ಮೂಲಕ ದುರ್ವರ್ತನೆ ತೋರಿದ್ದಾರೆ ಅಂತ ದೂರಿದ್ದಾರಂತೆ. ವಿಧಾನಸಭೆಯಲ್ಲಿ ಆದ ವಿಚಾರದಲ್ಲಿ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ವರದಿ ಕೊಟ್ಟಿದ್ದಾರೆ. ಕೊಡಲಿ, ಬೇಡ. ತಮ್ಮ ಕಡೆಯಿಂದ ಏನಾದ್ರು ಸರ್ಕಾರದ ಕಡೆ ಇದೆ, ಅವ್ರು ಕೊಟ್ಟಿದ್ದಾರೆ, ವರದಿ ತಿಳಿಸಿದ್ದಾರೆ ಅಷ್ಟೇ. ಏನು ನಡೀತು ಅಂತ ತಿಳಿಸಿದ್ದಾರೆ. ಬಟ್ ರಾಜ್ಯಪಾಲರು ಈಗ 176 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, 163 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಶಲ್ ಅಡ್ರೆಸ್ ದಿ ಅಂತ. ಶಲ್ ಅಂತ ಪದ ಉಪಯೋಗಿಸಿದರು. ಅದನ್ನ ಅವರು ಮಾಡಬೇಕಾಗಿತ್ತು. ನಾಳೆನೂ ಕೂಡ ಜಂಟಿ ಅಧಿವೇಶನ ಮುಗಿದು ಸದನದಿಂದ ಹೊರಡುವಾಗ ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ತಮಗೆ ಘೆರಾವ್ ಹಾಕುವ ಯತ್ನ ನಡೆಸಿದ್ರು. ಇದರಿಂದ ತಮ್ಮ ಮೇಲೆ ಒತ್ತಡ ಉಂಟಾಯಿತು ಅಂತ ವರದಿಯಲ್ಲಿ ವಿವರವಾಗಿ ಗವರ್ನರ್ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧದ ಟೀಕೆಗಳ ಬದಲಾವಣೆಗೆ ತಾವು ನೀಡಿದ ಅಭಿಪ್ರಾಯ, ಭಾಷಣ ಬದಲಾವಣೆಗೆ ಒಪ್ಪದ ಸರ್ಕಾರದ ನಡೆ, ಈ ಹಿನ್ನೆಲೆಯಲ್ಲಿ ಭಾಷಣ ಓದಲು ತಾವು ಸಾಂವಿಧಾನಿಕವಾಗಿ ಕೈಗೊಂಡ ನಿರ್ಧಾರ, ಜಂಟಿ ಅಧಿವೇಶನದಲ್ಲಿ ತಾವು ಮಾಡಿದ ಭಾಷಣ ಓದಿದ ಬಳಿಕ ಆಡಳಿತ ಪಕ್ಷದ ಸದಸ್ಯರ ವರ್ತನೆ, ನಂತರ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಯರು ನೀಡಿರುವ ಹೇಳಿಕೆಗಳು ಸೇರಿದಂತೆ ಎಲ್ಲ ಮಾಹಿತಿಯನ್ನ ರಾಷ್ಟ್ರಪತಿಗಳಿಗೆ ರವಾನಿಸಿದ್ದಾರೆ. ಜಂಟಿ ಅಧಿವೇಶನದಲ್ಲಿ ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿ ಯಾವೆಲ್ಲ ಅಂಶಗಳಿದ್ದವು, ಕೇಂದ್ರದ ವಿಬಿಜಿ ರಾಮ್ಜಿ 2025 ಜಾರಿಗೆ ತಂದಿರುವುದರ ವಿರುದ್ಧ ರಾಜ್ಯ ಸರ್ಕಾರ ಪ್ರಸ್ತಾಪಿಸಿದ್ದು, ಯೋಜನೆ ಬಗೆಗಿನ ಕಟ್ಟು ಟೀಕೆಗಳೇನು, ಜಂಟಿ ಅಧಿವೇಶನದಲ್ಲಿ ಓದುವುದರಿಂದ ಏನೆಲ್ಲ ಪರಿಣಾಮ ಆಗ್ತಿತ್ತು ಎಂಬುದರ ಬಗ್ಗೆ ಸಮಗ್ರವಾಗಿ ವಿವರಿಸಿ ವರದಿ ನೀಡಿದ್ದಾರೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.